30ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸಾಹೇಬ ಯಜ್ಞ ಇದೆಯಲ್ಲ ನಮ್ಮದು ಒಳ್ಳೊಳ್ಳೆ ಸಿದ್ಧಾರ್ಥನಗರ ಅಲ್ಲಿ ನಾವು ಈಗ ಡಿ ಸಿಗೆ ಹೆಸರಿಗೆ ಈಗ ಪರ್ಮಿಷನ್ಗೆ ಲೆಟರ್ ಕೊಡ್ತಿದ್ದೀನಿ. ಅದೇ ನಮಗೆ ಪರ್ಮಿಷನ್ ಕೊಡಮ್ಮ ಇದು ಸಾಮೇಲೆ ಹಾಕೋಬೇಕು, ಅಲ್ಲೇ ನಾವು ಧರಣಿ ಮಾಡಬೇಕು, ಮೈಕೆಲ್ಲ ಹಾಕೋಬೇಕು ಅಂತ ಹೇಳ್ಬಿಟ್ಟು ಈಗ ಲೆಟರ್ ಕೊಡ್ತಾ ಇದ್ದೀವಿ. ಕೊಟ್ಟು ಪರ್ಮಿಷನ್ ತಗೊಂಡು ಶುರು ಮಾಡ್ತೀವಿ. ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ನೋಡಪ್ಪ, ಗೃಹ ಸಚಿವರು ಮನೆ ಮುಂದೆ ಪ್ರಧಾನಮಂತ್ರಿಗಳು ಮನೆ ಧರಣಿ ಕುತ್ಕೊಳ್ಳೋಕ್ಕೆ ಅದೇನೋ ನಾವು ಏನು ಹೇಳ್ತೀವಿ, ಗಾಂಧಿ ತತ್ವದ ಆಧಾರದ ಮೇಲೆ ಹೋಗ್ತಿದ್ದೀವಿ. ಪರ್ಮಿಷನ್ ಕೊಡಲಿಲ್ಲ ಅಂತ ಅಂದರೆ ನಾನು ನಕ್ಸಲ್ಸ್ ಇವರು ಅಂತ ಹೇಳಲ್ಲ. ಇವರೇ ನಕ್ಸಲ್ಸಲ್ಲಿ ನಾವು ಗಾಂಧಿ ತತ್ವಕ್ಕೆ ಬದ್ಧರಾಗಿರೋದು, ಅದಕ್ಕೋಸ್ಕರ ಅವರ ಶಕ್ತಿ ಏನು ಅಂತ ಗೊತ್ತಾಗಲ್ಲ. ಪರ್ಮಿಷನ್ ಕೊಡದಿದ್ರೆ ಯಾಕೆ ಪರ್ಮಿಷನ್ ಕೊಡಲ್ಲ? ನಾವೇನು ಇದು ಬೇರೆ ದೇಶಕ್ಕಿದ್ದೀವಲ್ಲಪ್ಪ, ನಮ್ಮ ದೇಶಕ್ಕೆ ಇರೋದು. ಅದಕ್ಕೋಸ್ಕರ ಅದೇನು ಆ ಥರ ಏನು ನನಗೆ ಅನಿಸಿಲ್ಲ. ಪರ್ಮಿಷನ್ ಕೊಡ್ತಾರೆ ಅಂತ ಹೇಳ್ತೀವಿ, ಯಾಕೆಂದರೆ ಎಲ್ಲ ನಾವು ಈಗ ನೋಡಿದ್ದೀವಲ್ಲ, ಅವರೇ ಲಾಂಗ್ ಅವ್ರನ್ನ ಬ್ರೇಕ್ ಮಾಡ್ತೀವಿ ಅಂದರೆ ಏನು ಮಾಡೋಣ? ಅದಕ್ಕೆಲ್ಲ ಅವರೇ ಹೊಡೆದಾಗ ಎಷ್ಟು ಜನ ಸೇರ್ತೀರಾ ಸರ್? ನೋಡಿ, ನಾವೆಲ್ಲರಿಗೂ ಅಪೀಲ್ ಮಾಡ್ತಿದ್ದೀವಿ ನಿಮ್ಮ ಮುಖಾಂತರ. 8 ಜನ ಬರ್ತಾರೆ, 10 ಜನ ಇಲ್ಲಿ. ಯಾಕೆಂದರೆ ಜನದ ಬಗ್ಗೆ ಅಲ್ಲ, ನಮಗೆ ಬೇಕಾಗಿರೋದು ಎಲ್ಲ ಜನರು ಇಷ್ಟು ಅನ್ಯಾಯ ಮಾಡ್ತಾರಲ್ಲ ಅಂತ ಬೇಕಾಗಿರ್ತಕ್ಕಂಥ ಸುದ್ದಿ ಮಾಧ್ಯಮಗಳಿಗೆ ನಿಮಗೆ ತಂದಿರೋದು. 8 ಜನ ಸೇರ್ತಾರೆ ಅಂದರೆ ಎಲ್ಲರೂ ಸೇರ್ತಾರೆ. ಇವಾಗ ನೋಡಿ, ನಾವಿಲ್ಲಿ ಸುಮ್ಮನೆ ಜನರಲ್ಲೇ ಮಾತಾಡುವ ಬಂದವರೇ. ಇವರು ಯಾರೋ ನಮ್ಮ ನಿಂಗಪ್ಪನವರು ಇದಕ್ಕೆ ಎಲ್ಲರೂ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಹೋದರು. ರಾಮಯ್ಯ ಕ್ಲಿನಿಕ್ಗೆ ನಿನ್ನೆ ನಾನು ಮಾಡಿದ್ದೇನಪ್ಪ, 30ನೇ ತಾರೀಕು ನಾವೆಲ್ಲ ಬರ್ತೀವಿ ಅಂತ ಹೇಳಿ. ಹಂಗೆ ನಮ್ಮ MLAಗಳು, ಮಾಜಿ MLAಗಳು, ಆದಿ MLAಗಳು ಎಲ್ಲರೂ ಹೇಳೋರೆ 30ನೇ ತಾರೀಕು ಅಷ್ಟು ಜನ ಬರ್ತಾರೆ. 100ಕ್ಕೆ 100 ಯೋಜನೆ ಸ್ಥಗಿತಲ್ಲ, ನಿಲ್ಲಿಸಲೇಬೇಕು. ನಿಲ್ಲಿಸಲೇಬೇಕು. ಅದು ನಮ್ಮ ನೀರು ರೀ, ನಮ್ಮ ಜಿಲ್ಲೆಗೆ ಟ್ರಿಬ್ಯುನಲ್ಗೆ ಆಗಿರೋ ನೀರದು. ಇಲ್ಲಾರು ಕೊಟ್ಟಿಲ್ಲ, ಈ ಸರ್ಕಾರ ಕೊಟ್ಟಿಲ್ಲ, ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ನಮ್ಮ ಟ್ರಿಬ್ಯುನಲ್ ಕೊಟ್ಟಿರೋದು ಆ ಕಾಲದೊಳಗೆ 400